ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡನ್ನು ನಾವು ಡಿವಿಡೆಂಡ್ ಈಲ್ಡ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಿಮಗೆ ಖಂಡಿತ ಗೊತ್ತಿರುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರು ಡಿವಿಡೆಂಡ್ ಬಗ್ಗೆ ಸಾಕಷ್ಟು ಕುತೂಹಲದಿಂದ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಭಾರತದ ಈ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಪ್ರತಿ ತಿಂಗಳು ಸಾಕಷ್ಟು ಕಂಪನಿಗಳು ತಮ್ಮ ಶೇರ್ಗಳ ಡಿವಿಡೆಂಡನ್ನು ಅನೌನ್ಸ್ ಮಾಡ್ತವೆ, ಕೊಡ್ತವೆ. ಹಾಗಾಗಿ ಡಿವಿಡೆಂಡ್ ಸ್ಟಾಕ್ಗಳ ಬಗ್ಗೆ, ಡಿವಿಡೆಂಡ್ ಈಲ್ಡ್ ಬಗ್ಗೆ ಸಾಕಷ್ಟು ಕುತೂಹಲಕರವಾದಂತಹ ಮಾಹಿತಿಯನ್ನು ಇವತ್ತಿನ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಣಕಾಸು ತಜ್ಞರಾದ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಭಾರತ್ ಅವರು. ನಮಸ್ಕಾರ. ಅಂದ ಹಾಗೆ ಈ ಡಿವಿಡೆಂಡ್ ಈಲ್ಡ್ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಇದೆ, ಮುಖ್ಯವಾಗಿ ಯಾರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅವರಲ್ಲಿ ಕೂಡ. ಹಾಗಾಗಿ ಈ ಡಿವಿಡೆಂಡ್ ಈಲ್ಡ್ ಬಗ್ಗೆ, ಡಿವಿಡೆಂಡ್ ಸ್ಟಾಕ್ಸ್ ಬಗ್ಗೆ ತಾವೇನು ಹೇಳ್ತೀರಿ ಒಬ್ಬ ತಜ್ಞರಾಗಿ ಅಂತ? ಈ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತು, ನಾವು ಹಣ ಹೂಡಬೇಕಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಹಣ ಹೂಡ್ತೇವೆ. ಉದಾಹರಣೆಗೆ ಈ ಶೇರ್ಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಹಾಗೆ ಬ್ಯಾಂಕ್ ಡೆಪಾಸಿಟ್ಸು, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್, ಹೀಗೆ ಬೇರೆ ಬೇರೆ ಕಡೆ ನಾವು ಹಣ ಹೂಡ್ತೇವೆ. ಶೇರ್ಸಲ್ಲಿ ನಾವು ಹಣ ಹೂಡಬೇಕಾದ್ರೆ ಅದರಲ್ಲಿ ಏನು ನೋಡ್ತೇವೆ ಅಂತ ಹೇಳುವ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ. ಈ ನೀವು ಡಿವಿಡೆಂಡ್ ಬಗ್ಗೆ ಹೇಳಿದ್ರಿ. ಡಿವಿಡೆಂಡ್ ಅಂದರೆ ಹೇಗೆ ಅಂತ ಹೇಳಿದರೆ, ಕಂಪನಿ ಜನರಿಂದ ಅಂದರೆ ಹೂಡಿಕೆದಾರರಿಂದ ಹಣ ಸಂಗ್ರಹಿಸಿದ ಮೇಲೆ ಅದರಲ್ಲಿ ಲಾಭ ಬಂದ ಮೇಲೆ ಅವರು ಈ ಲಾಭಾಂಶ, ಡಿವಿಡೆಂಡಿಗೆ ಲಾಭಾಂಶ ಅಂತ ಹೇಳ್ತೀವಿ, ಈ ಲಾಭಾಂಶವನ್ನು ಹೂಡಿಕೆದಾರರಿಗೆ ಅದನ್ನು ಹಂಚ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೋ ಒಂದು ಶೇರ್ಸ್ IPO ಅಂತ ಹೇಳ್ತೀವಿ. IPO ಅಂತ ಹೇಳಿದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಅಥವಾ ಆರಂಭಿಕ ಸಾರ್ವಜನಿಕ ನೀಡಿಕೆ. ಇದರ ಪ್ರಕಾರ ಯಾವುದೋ ಒಂದು ಕಂಪನಿ 10 ರೂಪಾಯಿಗೆ ಒಂದು ಶೇರ್ಸನ್ನು ಇಶ್ಯೂ ಮಾಡಿದರೆ, ನೀವು ಆ ಶೇರ್ಸಿಗೆ ಅಪ್ಲೈ ಮಾಡಿ ನಿಮಗೆ ಶೇರ್ಸ್ ಸಿಕ್ಕಿದೆ ಅಂತಾದರೆ 100 ಶೇರಿಗೆ 1000 ರೂಪಾಯಿ ಆಯಿತು. 10 ರೂಪಾಯಿಗೆ ಯಾವ ಶೇರು ಈಗ ಸಿಗೋದಿಲ್ಲ, ಇದು ಉದಾಹರಣೆಗೆ ಹೇಳೋದು. 10 ರೂಪಾಯಿಯ ಶೇರಿಗೆ 100 ಶೇರಿಗೆ 1000 ರೂಪಾಯಿ ಆಯಿತು. ಈ ಕಂಪನಿ ಫಲಿತಾಂಶ ಚೆನ್ನಾಗಿದೆ, ಅವರ ವ್ಯವಹಾರ ಎಲ್ಲ ಚೆನ್ನಾಗಿದೆ ಅಂತಾದರೆ ಮುಂದಿನ ವರ್ಷ, ಒಂದು ವರ್ಷ ಆದ ಬಳಿಕ ಅವರು ಡಿವಿಡೆಂಡ್ ಅಥವಾ ಲಾಭಾಂಶ ಇದನ್ನು ಘೋಷಣೆ ಮಾಡಿದರೆ 20%, ಶೇಕಡ 20ರಷ್ಟು ಘೋಷಣೆ ಮಾಡಿದೆ ಅಂತ ಇಟ್ಕೊಳ್ಳೋಣ. ಅಂದರೆ 20% ಅಂದರೆ 100ಕ್ಕೆ 20 ಆಯಿತು. ನೀವು 1000 ರೂಪಾಯಿ ಹಣ ಹೂಡಿರ್ತೀರ, ನಿಮಗೆ 200 ರೂಪಾಯಿಯಷ್ಟು ಬರ್ತದೆ. ಇದನ್ನು 200 ರೂಪಾಯಿ ಬರೋದಂತ ನಮಗೆ ಡಿವಿಡೆಂಡು. ಇದನ್ನೀಗ ನಾವು ಈ ಡಿವಿಡೆಂಡ್ ಈಲ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಸಿಕ್ಕುವಂತಹ ಅಮೌಂಟು 200 ರೂಪಾಯಿ, ಅಂದರೆ 20% ನಿಮಗೆ ಈಲ್ಡ್ ಸಿಕ್ಕಿತು. ಇದೇ ಉದಾಹರಣೆ ನೀವು 1 ವರ್ಷ ಅಥವಾ 2 ವರ್ಷ ಆದಮೇಲೆ ನೀವು ಈ ಶೇರನ್ನು ಕೊಂಡುಕೊಳ್ತೀರಿ ಅಂತ ಇಟ್ಕೊಳ್ಳೋಣ. ಆಗ ಶೇರಿನ ಬೆಲೆ 10 ರೂಪಾಯಿ ಇದ್ದದ್ದು ಉದಾಹರಣೆಗೆ 50 ರೂಪಾಯಿ ಆಗಿದೆ. ನೀವು 100 ಶೇರನ್ನು ಖರೀದಿ ಮಾಡಬೇಕು ಅಂತಾದರೆ ನಿಮಗೆ 5000 ರೂಪಾಯಿ ಬೇಕು. ಈ 5000 ರೂಪಾಯಿ ನೀವು ಶೇರಲ್ಲಿ ಹಣ ಹೂಡಿದ ಮೇಲೆ ನಿಮಗೆ ಸಿಗುವಂಥ ಅಮೌಂಟು 20%. 5000ದ ಮೇಲೆ 20% ಸಿಗೋದಿಲ್ಲ. ನಿಮಗೆ ಸಿಗುವಂಥದ್ದು 20% ಹೇಳೋದು, ಆ 1000 ರೂಪಾಯಿ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ ಆ 20% ಸಿಗೋದು. ಅಂದರೆ ನಿಮ್ಮ 5000 ರೂಪಾಯಿಗೆ ನಿಮಗೆ ಸಿಗೋದು 200 ರೂಪಾಯಿ ಸಿಗುತ್ತಷ್ಟೇ. ಆಗ ಡಿವಿಡೆಂಡ್ ಈಲ್ಡ್ ಎಷ್ಟಾಗುತ್ತೆ ಅಂದರೆ 5000ಕ್ಕೆ 200 ರೂಪಾಯಿ ಅಂದರೆ 100 ರೂಪಾಯಿಗೆ ಎಷ್ಟಾಯಿತು ಅಂತ. 5000ಗೆ 200 ರೂಪಾಯಿ ಸಿಗಿದರೆ 100 ರೂಪಾಯಿಗೆ 4 ರೂಪಾಯಿ ಆಯಿತು. ಅಂದರೆ ನಿಮಗೆ ಸಿಕ್ಕುವಂಥ ಡಿವಿಡೆಂಡ್ ಈಲ್ಡ್ ಅಂತಂದು ಬರೀ 4% ಮಾತ್ರ. ಇದು ಡಿವಿಡೆಂಡ್ ಈಲ್ಡ್ ಬಗ್ಗೆ. ಓಕೆ. ಹಾಗೆ ಇನ್ನು ಈ ಶೇರು 10 ರೂಪಾಯಿಯ ಶೇರು ಬೆಲೆ 50 ರೂಪಾಯಿ ಆಯಿತು ಅಂದರೆ, ಜನ ಸಾಮಾನ್ಯವಾಗಿ ಅಥವಾ ಹೂಡಿಕೆದಾರರು ಇನ್ವೆಸ್ಟ್ ಮಾಡಬೇಕಾದ್ರೆ ಬರೀ ಡಿವಿಡೆಂಡ್ ಈಲ್ಡ್ ಅಥವಾ ಡಿವಿಡೆಂಡ್ ನೋಡಿಕೊಂಡು ಮಾಡೋದಿಲ್ಲ. ಅವರು ಶೇರು ಬೆಲೆ ಹೆಚ್ಚಾಗಲಿ ಅಂತ ಹೇಳಿದ್ರೆ ಅವರ ಉದ್ದೇಶ ಇರ್ತಾರೆ. 10 ರೂಪಾಯಿಯ ಶೇರ್ನ ಬೆಲೆ 50 ರೂಪಾಯಿ ಆಗುತ್ತೆ ಅಥವಾ 100 ರೂಪಾಯಿ ಆಗುತ್ತೆ. ಈ ರೀತಿಯ ನಿರೀಕ್ಷೆಯಿಂದ ಅವರು ಶೇರ್ಸಲ್ಲಿ ಹಣ ಹೂಡಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಶೇರ್ಸಲ್ಲಿ ಹಣ ಹೂಡಬೇಕಾದ್ರೆ ಅದರಲ್ಲಿ ಶೇರ್ಸಿನ ಬೆಲೆ ಜಾಸ್ತಿ ಆಗಬೇಕು ಅಂತ ಹೇಳೋದು ಒಂದು, ಅದೇ ರೀತಿ ಎಷ್ಟು ಡಿವಿಡೆಂಡ್ ಬರುತ್ತೆ ಅಂತ ಹೇಳೋದು. ಸಾಮಾನ್ಯವಾಗಿ ನಾವು ಗಮನಿಸಿದಾಗೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯಲ್ಲಿ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾ ಇರ್ತಾರೆ, ಡಿವಿಡೆಂಡನ್ನು ಘೋಷಣೆ ಮಾಡ್ತಾರೆ. ಕೆಲವು ಕಂಪನಿಯವರು ವರ್ಷಕ್ಕೆ ಒಂದು ಸಲ, ಉದಾಹರಣೆಗೆ ಶೇಕಡ 10 ಅಥವಾ ಶೇಕಡ 50 ಅಥವಾ ಶೇಕಡ 100, ಈ ರೀತಿ ಅವರು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಡಿವಿಡೆಂಡನ್ನು, ಅವರ ಕಂಪನಿಯ ಫಲಿತಾಂಶ ಚೆನ್ನಾಗಿದ್ದರೆ ಅವರು ಒಳ್ಳೆಯ ಡಿವಿಡೆಂಡನ್ನು ಕೊಡ್ತಾರೆ. ಇನ್ನೂ ಕೆಲವು ಕಂಪನಿಯವರು ಈ ಡಿವಿಡೆಂಡ್ ಡಿಕ್ಲೇರ್ ಮಾಡದೆ, ಅಂದರೆ ಕಡಿಮೆ ಡಿಕ್ಲೇರ್ ಮಾಡಿಕೊಂಡು ಆ ಹಣವನ್ನು ಹಾಗೆ ಅವರು ತಮ್ಮ ಕಂಪನಿಯಲ್ಲೇ ಇಟ್ಕೊಳ್ತಾರೆ, ಅಂದರೆ ರಿಸರ್ವ್ ಆಗಿ ಇಟ್ಕೊಳ್ತಾರೆ. ಮುಂದೆ ಯಾವುದೋ ಕಂಪನಿ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣಾ ಯೋಜನೆಗಳಿರ್ತವೆ, ಅಂಥ ಸಂದರ್ಭದಲ್ಲಿ ಈ ರೀತಿಯ ಹಣವನ್ನು ಅವರು ಉಪಯೋಗ ಮಾಡ್ತಾರೆ. ಹಾಗೆ ಅದೇ ರೀತಿಯಲ್ಲಿ ನಾನು ಹೇಳಿದಲ್ಲ, ಭಾರತದಲ್ಲಿ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಡಿವಿಡೆಂಡನ್ನು ಕೊಡ್ತಾರೆ ಅಂತ ಹೇಳಿದಾಗೆ, ಸಾಮಾನ್ಯವಾಗಿ ಅಂದರೆ ಆ್ಯಾವ್ರೇಜ್ ಆಗಿ ಸರಾಸರಿಯಲ್ಲಿ ನೋಡಬೇಕಾದ್ರೆ ನೀವು ಬೇರೆ ಬೇರೆ ಕಂಪನಿಯಲ್ಲಿ ಹಣ ಹೂಡಿದರೆ
ಡಿವಿಡೆಂಡ್ ಇಲ್ಲ ಸರಾಸರಿಯಾಗಿ 4% ನಿರೀಕ್ಷೆ ಮಾಡ್ಬೋದು. ಅಂದರೆ ನೀವೊಂದು 10 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಕೆಲವು ಕಂಪನಿಯವರು 8 ಡಿವಿಡೆಂಡ್ ಈಲ್ಡ್ ಥರ ಕೊಟ್ಟಿರೋದು 8% ಅಥವಾ ಕೆಲವಲ್ಲಿ ಏನೂ ಕೊಟ್ಟಿರೋದಿಲ್ಲ, ಇನ್ನೊಂದು ಕಡೆ 4 ಕೊಟ್ಟಿರ್ತದೆ ಅಥವಾ ಇನ್ನೊಂದು ಕಡೆ 6 ಕೊಟ್ಟಿರುತ್ತೆ. ಹೀಗೆ ಅದನ್ನೆಲ್ಲ ಸರಾಸರಿ ತೆಗೆದ್ರೆ ಬಹುಶಃ ನೀವೊಂದು 4% ನಿರೀಕ್ಷೆ ಅಂತೂ ಮಾಡ್ಬೋದು. ಆದರೆ ಬರೀ ಡಿವಿಡೆಂಡ್ ಈಲ್ಡ್ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಅಂತ ಉತ್ತಮ ಹೂಡಿಕೆ ನಿರ್ಧಾರ ಅಲ್ಲ. ಆದರೆ ಇದು ಏನು ಹೇಳ್ತಾರೆ, ಇದನ್ನು ಡಿವಿಡೆಂಡ್ ಈಲ್ಡ್ ಅಂದರೆ ನಿಮ್ಮ ಹಣಕಾಸಿನ ಇದರ ಮೊತ್ತ ಹೆಚ್ಚು ಆಗುತ್ತಾ ಹೋದಾಗ, ಅಂದರೆ ಶೇರ್ಸಿನ ಬೆಲೆ ಹೆಚ್ಚಾಗ್ತಾ ಹೋದಾಗೆ ಈ ರೀತಿ ಡಿವಿಡೆಂಡ್ ಕೂಡ ಬರ್ತಾ ಇರ್ತದೆ. ಆಮೇಲೆ ಒಂದು ಮುಖ್ಯವಾಗಿ ನಾವು ಗಮನಿಸುವ ವಿಷಯ ಅಂತ ಹೇಳಿದರೆ, ಯಾವ ಡಿವಿಡೆಂಡೆಲ್ಲ ಬರುತ್ತಲ್ಲ ಇದೆಲ್ಲ ನಮ್ಮ ಆದಾಯ ಅಂತ ನಾವು ಅದನ್ನು ತಿಳ್ಕೊಂಡು ನಮ್ಮ ಆದಾಯ ತೆರಿಗೆ ಅದಕ್ಕೆ ಸರಿಯಾಗಿ ನಮ್ಮ ಆದಾಯಕ್ಕೆ ಯಾವ ರೀತಿ ತೆರಿಗೆ ಬರುತ್ತೋ ಅದೇ ರೀತಿ ತೆರಿಗೆಯನ್ನು ನಾವು ಕಟ್ಟಬೇಕಾಗುತ್ತೆ. ಇದಿಷ್ಟು ಡಿವಿಡೆಂಡ್ನ ಬಗ್ಗೆ. ಸರ್, ಈಗ ಹೂಡಿಕೆದಾರರು ತಾವು ಹೇಳಿದ್ರಿ ಡಿವಿಡೆಂಡನ್ನು ಮಾತ್ರ ಪರಿಗಣಿಸಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು. ಸೊ ಹಾಗಿದ್ರೆ ಡಿವಿಡೆಂಡ್ದಿಂದ ಇದು ಸಾಮಾನ್ಯವಾಗಿ ಕಂಪನಿಗಳು ವರ್ಷಕ್ಕೆ ಎಷ್ಟು ಸಲ ಕೊಡುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ಈ ಹೂಡಿಕೆದಾರರು ಹಾಗಿದ್ರೆ ಯಾವುದನ್ನು ಪರಿಗಣಿಸಿ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ ನಮಗೆ? ಇದು ಕೂಡ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಈ ಕಂಪನಿಗಳು ತಮ್ಮ ಫಲಿತಾಂಶ ಅವರು ಘೋಷಣೆ ಮಾಡುವ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಬಂದ ಕೂಡಲೇ ಡಿವಿಡೆಂಡ್ ಅಥವಾ ಲಾಭಾಂಶವನ್ನು ಘೋಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ವರ್ಷಕ್ಕೆ 1 ಸಲ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಇನ್ನು ಕೆಲವು ಕಂಪನಿಯವರು ವರ್ಷಕ್ಕೆ 2 ಸಲ ಅಥವಾ ವರ್ಷಕ್ಕೆ 4 ಸಲ, ಅಂದರೆ ತ್ರೈಮಾಸಿಕದಲ್ಲಿ 1 ಸಲ ಈ ರೀತಿ ಅವರು ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಕೆಲವೆಲ್ಲ ಕಂಪನಿಯವರು ಒಳ್ಳೆಯ ಡಿವಿಡೆಂಡನ್ನು ಕೊಡ್ತಾರೆ. ಅಂಥ ಕಂಪನಿಗಳನ್ನು ಷೇರು ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ, ಅದೇ ರೀತಿ ಈ ರೀತಿ ಡಿವಿಡೆಂಡ್ ಕೂಡ ಹೆಚ್ಚು ಬರುತ್ತಾ ಹೋಗುತ್ತೆ. ಅಂಥ ಕಂಪನಿಗಳನ್ನು ನೋಡಿ ಆ ರೀತಿಯ ಕಂಪನಿಗಳನ್ನ ಹಣ ಹೂಡುವುದರಿಂದ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಷೇರು ಬೆಲೆ ಹೆಚ್ಚು ಆಗಿಲ್ಲ ಅಂತ ಆದರೂ ಕೂಡ ಡಿವಿಡೆಂಡ್ ಬರ್ತಾ ಇರುತ್ತೆ. ಓಕೆ, ಈಗ ಹಾಗಿದ್ರೆ ಈಗ ಈ ಡಿವಿಡೆಂಟನ್ನು ಇನ್ನೊಂದು ಆದಾಯ ಮೂಲವಾಗಿ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಗಿ ಕನ್ಸಿಡರ್ ಮಾಡ್ಬೋದಾ ಮಾಡಬಾರ್ದಾ? ಏನು? ಖಂಡಿತ ಹೌದು. ಇದು ಖಂಡಿತ ಒಂದು ನಮಗೆ ಒಂದು ಸಣ್ಣ, ಕೆಲವು ಸಲ ನಾವು ಹೇಳ್ತೇವೆ ಏನೋ ಒಂದು ಪಾಕೆಟ್ ಮನಿ ಅಂತೇಳಿ, ಆ ರೀತಿ ಇದನ್ನು ಪಾಕೆಟ್ ಮನಿಯಾಗಿ ನಾವು ಖಂಡಿತ ಅದನ್ನು ತಿಳ್ಕೊಳ್ಬೋದು. ಆದರೆ ಇದರಲ್ಲಿ ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗೆ ಬರೀ ಡಿವಿಡೆಂಡ್ ಈಲ್ಡ್ ಒಂದನ್ನೇ ನೋಡಿಕೊಂಡು ಹಣ ಹೂಡೋದು ಅಷ್ಟು ಸರಿಯಾದ ನಿರ್ಧಾರ ಅಲ್ಲ. ಆದರೆ ಡಿವಿಡೆಂಡು ಕೂಡ ಬರುತ್ತೆ. ಡಿವಿಡೆಂಡ್ ಈಗ ಕಂಪನಿ ಯಾವುದೋ ಒಂದು 50% ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರೆ 50% ನಮಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋದಲ್ಲ. ಅದು ಡಿವಿಡೆಂಡ್ ಈಲ್ಡ್ ಎಷ್ಟು ಬರುತ್ತೆ ಅಂತ ನಾವು ನಮ್ಮ ಹೂಡಿಕೆಯನ್ನು ನೋಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನೊಂದು, ಈಗ ಕಂಪನಿಗಳು ಡಿವಿಡೆಂಡ್ ಕೊಡಲೇಬೇಕು ಅಂತ ಕಡ್ಡಾಯವಾಗಿ ಏನಾದರೂ ಕಾನೂನು ಇದೆಯಾ ಅಥವಾ ಕೊಡದಿದ್ರೂ ಆಗುತ್ತಾ, ಹೇಗೆ? ಹೌದು, ಇದು ಕೂಡ ಹಾಗೆ ಒಂದು ಒಳ್ಳೆಯ ಪ್ರಶ್ನೆ. ಯಾವುದೇ ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಲೇಬೇಕು ಅಂತ ಇಲ್ಲ. ಅವರ ಪರ್ಫಾರ್ಮೆನ್ಸ್ ಅಥವಾ ಫಲಿತಾಂಶ ಹೇಗಿದೆ ನೋಡಿಕೊಂಡು ಕೊಡ್ತಾರೆ. ಆದರೆ ಇದು ಹೇಗಂತ ಹೇಳಿದ್ರೆ ಹೂಡಿಕೆದಾರರೇ ಹಣದಲ್ಲಿ ಹೂಡಿರ್ತಾರೆ. ಹಾಗೆ ಹೂಡಿಕೆದಾರರಿಗೆ ಪ್ರತಿಫಲ ಏನಾದರೂ ಬರಲೇಬೇಕಲ್ಲ. ಆ ರೀತಿಯ ದೃಷ್ಟಿಯಿಂದ ಕಂಪನಿಯ ಮ್ಯಾನೇಜ್ಮೆಂಟ್, ಆಡಳಿತ ವರ್ಗದವರು ಅವರು ಸೇರಿಕೊಂಡು ಇದನ್ನು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಹಣ ಹೂಡಿದವರಿಗೆ ಏನಾದರೂ ಪ್ರತಿಫಲ ಕೊಡಲೇಬೇಕು ಅಂತ ದೃಷ್ಟಿಯಿಂದ, ಉದಾಹರಣೆಗೆ ಷೇರು ಬೆಲೆ ಹೆಚ್ಚೇ ಆಗಿಲ್ಲ ಅಷ್ಟೇ ಇದೆ ಅಂತ ತಿಳ್ಕೊಂಡು, ಯಾವುದೋ ಒಂದು ಷೇರು ನೀವು 50 ರೂಪಾಯಿಗೆ ನೀವು ಹಾಕಿರ್ತಾರೆ, 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ 50 ರೂಪಾಯೇ ಇದ್ದರೆ ಏನು ಅಂದರೆ ಏನು ಲಾಭ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಡಿವಿಡೆಂಡ್ ಬಂದರೆ ಅದೊಂದು ಲಾಭ ಅಂತ ನಾವು ತಿಳ್ಕೊಳ್ಬೋದು. ಹಾಗಾಗಿ ಡಿವಿಡೆಂಡ್ ಇರುವಂಥದ್ದು ಡಿಕ್ಲೇರ್ ಮಾಡುವಂಥದ್ದು, ಪಡ್ಕೊಳ್ಳುವಂಥದ್ದು ಒಳ್ಳೆಯದು. ಸೊ ಅದ್ರ ಜೊತೆಗೆ ನನಗನ್ಸುತ್ತೆ ಹೂಡಿಕೆದಾರರನ್ನು ಉಳಿಸ್ಕೊಳ್ಳಿಕ್ಕೆ ಆ ಒಂದು ಅಟ್ರಾಕ್ಟಿವ್ನೆಸ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಕಂಪನಿಗಳು ಡಿವಿಡೆಂಡ್ ಅನೌನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಹೌದೌದು. ಅಂದರೆ ಒಳ್ಳೆ ರೀತಿ ಡಿವಿಡೆಂಡ್ ಈ ವರ್ಷ ಯಾವುದೋ ಒಂದು ಕಂಪನಿ 20% ಕೊಟ್ಟು ಮುಂದಿನ ವರ್ಷ ಅಷ್ಟನ್ನೇ ಇಟ್ಕೊಳ್ಳೋದಿಲ್ಲ. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಮುಂದಿನ ವರ್ಷ 25% ಇರ್ಬೋದು ಅಥವಾ 30%, ಈ ರೀತಿ ಡಿವಿಡೆಂಡನ್ನು ಕೂಡ ಅವರು ಹೆಚ್ಚು ಡಿಕ್ಲೇರ್ ಮಾಡೋಂಥ ಸಂದರ್ಭಗಳು ಇದ್ದೇ ಇರ್ತವೆ. ಸೊ ಈ ಡಿವಿಡೆಂಡ್ ಆದಾಯಕ್ಕೆ ಏನಾದರೂ ಟ್ಯಾಕ್ಸ್ ಏನಾದರೂ ಬರುತ್ತಾ, ಹೇಗೆ? ಹೌದು, ಈ ಡಿವಿಡೆಂಡನ್ನು ಮೊದಲೆಲ್ಲ ಹೇಗಿತ್ತು ಅಂದರೆ ಡಿವಿಡೆಂಡನ್ನು ಕಂಪನಿಗಳ ಮೂಲದಲ್ಲೇ ಟ್ಯಾಕ್ಸನ್ನು ಕಡಿತ ಮಾಡಿದೆ, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಈಗಿನ ಕಳೆದ ಕೆಲವು ವರ್ಷಗಳಿಂದ ಈ ಡಿವಿಡೆಂಡ್ ಏನು ಬರುತ್ತಲ್ಲ ಹೂಡಿಕೆದಾರರು, ಅವರು ಅದನ್ನು ತಮ್ಮ ಆದಾಯ ಅಂತ ತಿಳ್ಕೊಂಡು ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕು. ಅಂದರೆ ಆದಾಯ ತೆರಿಗೆ ವ್ಯಾಪ್ತಿಗೆ ಬರುತ್ತಾ? ಎಲ್ಲ ಆದಾಯದ ಹಾಗೆ ಉದಾಹರಣೆ ನಿಮ್ಮ ಸಂಬಳ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಮೂಲದಿಂದ ನಿಮಗೆ ಆದಾಯ ಬಂದಿರ್ಬೋದು. ಅದೇ ರೀತಿ ಡಿವಿಡೆಂಡನ್ನು ಕೂಡ ಅದೇ ರೀತಿ ಬ್ಯಾಂಕಿನ ಇಂಟ್ರೆಸ್ಟ್ ಇರೋದು, ಬ್ಯಾಂಕಲ್ಲಿ ಡೆಪಾಸಿಟ್ ಬರುವಂಥ ಇಂಟ್ರೆಸ್ಟು ಅಥವಾ ಪೋಸ್ಟ್ ಆಫೀಸ್ ಡೆಪಾಸಿಟ್ನ ಇಂಟ್ರೆಸ್ಟು, ಅದೇ ರೀತಿ ಡಿವಿಡೆಂಡನ್ನು ಕೂಡ ಒಂದು ಆದಾಯದ ಮೂಲ ಅಂತ ತಿಳ್ಕೊಂಡು ಅದನ್ನು ಆದಾಯ ತೆರಿಗೆ ಅದಕ್ಕೆ ಕಟ್ಟಬೇಕು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಡಿವಿಡೆಂಡ್ ಈಲ್ಡ್ ಬಗ್ಗೆ, ಡಿವಿಡೆಂಡ್ ಸ್ಟಾಕ್ಗಳ ಬಗ್ಗೆ, ಅದರ ಲಾಭದ ಬಗ್ಗೆ ಮತ್ತು ಅದನ್ನು ಯಾಕಾಗಿ ನಾವು ಖರೀದಿ ಮಾಡಬೇಕು, ಅಂದರೆ ಖರೀದಿ ಮಾಡೋದಕ್ಕನ್ನೋದಕ್ಕೆ ಮುಖ್ಯವಾಗಿ ಒಂದು ಶೇರನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇದನ್ನು ಕೂಡ ಪರಿಗಣಿಸಿ, ಆದರೆ ಡಿವಿಡೆಂಡನ್ನು ಮಾತ್ರ ಪರಿಗಣಿಸಬೇಕಾದ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ
ಬಹಳ ಮುಖ್ಯ, ನಮ್ಮ ಹೂಡಿಕೆದಾರರಿಗೆ ಬಹಳ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಹಣ ಹೂಡಿಕೆ ಮಾಡಬೇಕಾದ್ರೆ ತಜ್ಞರನ್ನು ಕೇಳಿ ಹಣ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಖಂಡಿತ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.